ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಇವತ್ತು ಕಡಲೆಕಾಳು ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಫಸ್ಟ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ರೀಚ್ ಆಗುತ್ತೆ, ನೀವೇ ನೋಡ್ಬೋದು. ಇದು ಕಡಲೆಕಾಳು 6 ಅವರ್ ನೆನೆಸಿಟ್ಕೊಂಡಿದ್ದೀನಿ, 6 ಅವರ್. ಇದನ್ನು ಒಂದು ಬೇಳೆ ಎತ್ಕೊಂಡು ಹಿಂಗೆ ಮುರಿದ್ರೆ ಪೀಸ್ ಆಗಬೇಕು, ಆ ಥರ ನೆನೆಸಿಟ್ಕೊಬೇಕು. ನೀರೆಲ್ಲ ಬಗ್ಸ್ಬಿಟ್ಟು ಚೆನ್ನಾಗಿ ತೊಳೆದು ನೀರೆಲ್ಲ ಬಗ್ಸ್ಬಿಡಬೇಕು. ಒಂಚೂರು ಚಿಕ್ಕ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಕಲ್ಲುಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಚಕ್ಕೆ, ಬೆಳ್ಳುಳ್ಳಿ, ಲವಂಗ, ಶುಂಠಿ, 6 ಮೆಣಸಿನ್ಕಾಯಿ, 1/4 kg ಬೇಳೆಗೆ 6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಖಾರ ಕಮ್ಮಿ ತಿಂತಾರೆ. ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ ಅನ್ನೋಂಗಿದ್ರೆ 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಚಕ್ಕೆ ಲವಂಗ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇದನ್ನು ಮಾತ್ರ ನುಣ್ಣಗೆ ರುಬ್ಕೊಬೇಕು. ಮಿಕ್ಕಿರೋ ಬೇಳೆನ ತೊರೆಯಾಗಿ ರುಬ್ಕೊಬೇಕು. ಅದಕ್ಕೆ ನೀರು ಹಾಕ್ಬಾರ್ದು, ಬರೀ ಬೇಳೆ ರುಬ್ಬೋದ್ರಿಂದ ನೀರು ಹಾಕ್ಬಾರ್ದು, ತೊರೆಯಾಗಿ ರುಬ್ಕೊಬೇಕು. ನೋಡಿ, ಈ ಥರ ಸ್ವಲ್ಪ ಬೇಳೆ ಕಾಣಬೇಕು, ಆ ಥರ ರುಬ್ಕೊಬೇಕು. ಇದ್ರ ಜೊತೆಗೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸೇಮ್ ಸಣ್ಣದಾಗಿ ಕಟ್ ಮಾಡಿರೋದು ಎಲ್ಲನೂ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಗರಿಗರಿಯಾಗಿ ವಡೆ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಮುಚ್ಚಿಕ್ಬಿಡೋಣ. ಒಂದು ಕಡೆ ಎಣ್ಣೆ ಕಾಯಿಸ್ಕೊಂಡು ವಡೆ ಕೈಯಲ್ಲಿ ತಟ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ವಡೆ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನೀವೇ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೇ ಬರುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.